ಮಹಾಲಕ್ಷ್ಮಿ ಲೇಔಟಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡಲ್ಲಿ ಕ್ಯಾಂಪನ್ನು ಅಳವಡಿಸಿದ್ದೀವಿ. ಇದು ಪ್ರತಿ ತಿಂಗಳು ನಾವು ಈಗಾಗಲೇ 18 ವರ್ಷದಿಂದ ಕ್ಯಾಂಪನ್ನು ಮಾಡ್ಕೊಂಬಂದಿದ್ದೀವಿ ಇಡೀ ಕ್ಷೇತ್ರದಲ್ಲಿ. ಮೊನ್ನೆ MP ಚುನಾವಣೆ ಬಂದಿರೋದ್ರಿಂದ ಸ್ಟಾಪ್ ಆಗಿತ್ತು, ನಿಲ್ಲಿಸಿದ್ವಿ, ಮಾಡೋಗಿಲ್ಲ. ಈಗ ಮತ್ತೆ ಶುರು ಮಾಡಿದ್ದೀವಿ. ಶಂಕರ ಮಠದಲ್ಲಿ ಇವತ್ತು ಒಂದು 3,000 ಜನ ಬಂದೋಗಿದ್ದಾರೆ ಆಲ್ರೆಡಿ. ಕಣ್ಣಿನ ಸಮಸ್ಯೆ ಇರೋರು, ಹೃದಯ ಸಮಸ್ಯೆ ಇರೋರು, ಹಾರ್ಟ್ BP ಶುಗರು, ಥೈರಾಯ್ಡು ಎಲ್ಲನೂ ಚೆಕ್ ಮಾಡಿಸಿದ್ವಿ. ಮೊದಲಿಂದ ಮಾಡ್ಕೊಂಬಂದಿರೋದು. ಎಲ್ಲೋ ಒಂದು ಕಡೆ ಡೆಂಟಲ್ಲು ಒಂದು ಅಲ್ಲಿಗೆ 25,000 ರೂಪಾಯಿ ತೊಗೊಳ್ತಾರೆ ಹೊರಗಡೆ ಅಂತ ವಿಷಯ ಗೊತ್ತಾಯ್ತು. ಬಂದು ಹೇಳ್ತಿದ್ರು ಅವ್ರಿಗೆ ಮಾಡಿಸ್ಕೊಳ್ಳೋ ಶಕ್ತಿ ಇಲ್ಲ, ತೆಗೀಲಿಕ್ಕಾಗಲಿ ಹಾಕ್ಲಿಕ್ಕಾಗಲಿ. ಅದನ್ನು ಯಾಕೆ ಅಳವಡಿಸಬಾರ್ದು ಅಂತೇಳಿ ಅದನ್ನು ಅಳವಡಿಸ್ಕೊಂಡ್ವಿ. ಸ್ಕಿನ್ ಸ್ಪೆಷಲಿಸ್ಟ್ ತುಂಬ ಕಾಸ್ಟ್ಲಿ, ಅವ್ರನ್ನೂ ಡಾಕ್ಟ್ರನ್ನ ಕರ್ಸ್ಕೊಂಡಿದ್ದೀವಿ. ಸರಿ, ಯಾರೇ ಸಮಸ್ಯೆ ಇದೆ ಬರಲಿ ಅಂತೇಳಿ ಪಾಂಪ್ಲೆಟ್ ಮಾಡಿ ಮನೆ ತೊಗೊಂಡೋಗಿ ಪಾಂಪ್ಲೆಟ್ನ ಕೊಟ್ಟು ನಮ್ಮ ಕಾರ್ಯಕರ್ತರು ಮುಖಂಡರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು, ನಮ್ಮ ಆತ್ಮೀಯರೆಲ್ಲ ಹೋಗಿ ಮನೆ ಬಾಗಿಲು ಕೊಟ್ಟು ಬಂದಿದ್ದಾರೆ. ಭಾಳಷ್ಟು ಜನ ಬಂದು ಈಗಾಗಲೇ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಕಣ್ಣಿನ ಆಪ್ರೇಷನ್ಗೆ 50 ಜನ ಕಣ್ಣಿನ ಆಪ್ರೇಷನ್ ಸಿಕ್ಕಿದ್ದಾರೆ ಆಲ್ರೆಡಿ. ಹಾಸ್ಪಿಟ್ಲಿಗೆ 20-30 ಜನ ಹೋಗಿದ್ದಾರೆ. ಇನ್ನು 20 ಜನ ಇದ್ದಾರೆ. ಅದನ್ನು ಬಸ್ ಮಾಡಿ ಕಳಿಸ್ಕೊಡೋದು ವ್ಯವಸ್ಥೆ ಮಾಡ್ತಾರೆ. ಮೋದಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿ ಅವ್ರನ್ನ ನಾಳೆ ಆಪ್ರೇಷನ್ ಮಾಡಿಸಿ ನಾಡಿದ್ದು ಕರ್ಕೊಬರೋಂಥ ವ್ಯವಸ್ಥೆ ಮೊದಲಿಂದ ಮಾಡಿದ್ವಿ. ಅದೇ ಥರ ಈ ಸರಿನೂ ಮಾಡಿದ್ದೀವಿ. ಈ ಸರಿ ಎಲ್ಲೋ ಒಂದು ಕಡೆ ವಯಸ್ಸಾದಂಥವ್ರಿಗೆ ಸ್ಟಿಕ್ ಬೇಕು, ತೊಗೊಳ್ಲಿಕ್ಕಾಗಲ್ಲ, ತಂದುಕೊಡೋರು ಇರೋದಿಲ್ಲ, ಹಣಕಾಸು ಇದ್ದರೂ ಕೂಡ ಅಂಗಡಿಗೆ ಹೋಗಿ ತಂದುಕೊಡೋರಂಥ ಮಕ್ಕಳು, ಸೊಸೆ ಮನೆಲ್ಲ ಬ್ಯುಸಿಯಾಗಿದ್ದಾರೆ, ಅವ್ರವ್ರ ಕೆಲಸದಲ್ಲಿ ಇರ್ತಾರೆ. ಅದನ್ನೆಲ್ಲ ಗಮನಿಸಿ ಅದನ್ನು ಕೊಡೋದು ವ್ಯವಸ್ಥೆ ಮಾಡಿದ್ದೀವಿ. ಕರ್ನಾಟಕ 380 ಜನ ಬೇಕಾಗಿದೆ, ಆಲ್ರೆಡಿ ಸಿಕ್ಕಿದೆ. ಅವನು ಇವತ್ತು ಕರ್ನಾಟಕದಾಗೆಲ್ಲ ಚೆಕ್ ಮಾಡಿಸಿ ಕಳಿಸ್ಕೊಟ್ಟಿದೆ. ಅದೇ ಮೋದಿ ಹಾಸ್ಪಿಟ್ಲಲ್ಲಿ ಮಾಡಿಸಿ ಕರ್ನಾಟಕವನ್ನು ಶುಕ್ರವಾರ ಬೆಳಗ್ಗೆ ಇಲ್ಲಿಗೆ ಕರೆಸಿ ಅವ್ರಿಗೆಲ್ಲ ಕೊಡೋದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದು ಕ್ಯಾನ್ಸರ್ ಬಸ್ ಕೂಡ ಬಂದಿದೆ. ಬ್ರೆಸ್ಟ್ ಕ್ಯಾನ್ಸರು ನಮ್ಮಲ್ಲಿ ಈಗಾಗಲೇ ಹೋದ ತಿಂಗಳು ಮಾಡಿದಾಗ 209 ಜನಕ್ಕೆ ಚೆಕ್ ಮಾಡಿಸಿದ್ವಿ. 7 ಜನಕ್ಕೆ ಕ್ಯಾನ್ಸರ್ ಇದೆ. ಅವ್ರಿಗೆ ಕ್ಯಾನ್ಸರ್ ಐತೆ ಅಂದ ತಕ್ಷಣ ಅಳ್ತಾರೆ ಬಂದು ನಮ್ಮ ಹತ್ರ, ಸಾರ್ ಸುಮ್ಮನೆ ಇದ್ವಿ ಚೆಕ್ ಮಾಡಿಸ್ಬಿಟ್ರಿ ಅಂತ. ಚೆಕ್ ಮಾಡಿಸಿದ್ದೀವಿ, ನೀವು ಬೇರೆ ಹಾಸ್ಪಿಟ್ಲ್ ಚೆಕ್ ಮಾಡಿಸ್ಕೊಳ್ಳಿ. ಸಮಸ್ಯೆ ಇದ್ದರೆ ನಾವು ಮೆಡಿಸಿನ್ಸ್ ಕೊಡಿಸುವಂಥದ್ದು ಗೋಪಾಲಣ್ಣವರು, ನಮ್ಮ ಶಾಸಕರು ಎಲ್ಲವನ್ನೂ ಫ್ರೀಯಾಗಿ ಕೊಡೋದು ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಕೂಡ ಹೇಳಿದ್ದೀವಿ. ಆಮೇಲೆ ಹೋಗಿ ಚೆಕ್ ಮಾಡಿಸ್ಕೊಬಂದ್ರು ಅವರು. ಚೆಕ್ ಮಾಡಿಸ್ಕೊಬಂದು ಇಲ್ಲ ಸಾರ್ ಇದೆಯಂತೆ ಅಂದರು, ಕೊರಗಬೇಡಿ ಮೆಡಿಸಿನ್ಸ್ ಕೊಡಿಸ್ತೀವಿ ಅಂತ ಹೇಳಿ ಇಡೀ ಕುಟುಂಬ ಎಲ್ಲ ಖುಷಿಯಾಗಿ ಮೆಡಿಸಿನ್ ತಗೋತಾರೆ. ಫಸ್ಟ್ ಸ್ಟೇಜ್ ಇದೆ, ಅದು ಫಸ್ಟ್ ಸ್ಟೇಜ್ ಇರೋದ್ರಿಂದ ವಾಸಿ ಆಗುತ್ತೆ. ಅದು ಏನೋ ಆಗ್ತೇ ಹೋಗಿದೆ, ತೋರಿಸ್ತೇ ಹೋಗಿದ್ರೆ ಕಾಲಕ್ರಮ ದಿನೇ ಜಾಸ್ತಿ ಆಗ್ತಿತ್ತು. ಎಲ್ಲೋ ಒಂದಿನ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆಯಾಗಿ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಕಟ್ಟಬೇಕಾಗಿತ್ತು. ಆ ಸಮಸ್ಯೆ ತಪ್ಪಿಸಿರೋ ಖುಷಿ ನಮ್ಗೆ ಭಾಳ ಖುಷಿ ಇದೆ. ಇವತ್ತು ಶೋಭಾ ಕರಂದ್ಲಾಜೆ MP ಅವರು ಶೋಭಾ ಕರಂದ್ಲಾಜೆ ಬಂದ್ಬಿಟ್ಟು ಏನು ಗೋಪಾಲಯ್ಯನವರೇ ಈ ಕೆಲಸ ಮಾಡಿ ಇಡೀ ಎಂಟೇ ಕ್ಷೇತ್ರನ ನಿಮ್ಮ ಹಿಡಿತದಲ್ಲಿ ಮಾಡ್ಕೊಂಡಿದ್ದೀರಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಅದಕ್ಕೆ ಜನ ನಮ್ಮ ಜೊತೆ ಇದ್ದಾರೆ ಅಂತೇಳಿ ಶಾಸಕರು MP ಅವ್ರಿಗೆ ಹೇಳಿದ್ರು. ಆಮೇಲೆ ENT ಕೂಡ ಮಾಡಿದ್ದೀವಿ. ಸರಿ, ENT ಕಿವಿ ಏನೋ ಸಮಸ್ಯೆ ಇದೆ, ಕೇಳಿಸೋದಿಲ್ಲ, ಅವ್ರಿಗೆ ಮಿಷಿನ್ ಇಲ್ಲೇ ಕೊಡೋವಂಥದ್ದು. ಚೆಕ್ ಮಾಡಿ ಅವ್ರಿಗೆ ಎಷ್ಟು ಗೇಜ್ ಬೇಕು, ಏನು ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತ ಕೊಡ್ತೀವಿ. ಕೆಲವ್ರಿಗೆ ಕೊಡೋಕ್ಕಾಗಲ್ಲ, ಮಿಷಿನ್ನು ಜಾಸ್ತಿ ಹಾಳಾಗ್ಬಿಟ್ಟಿರ್ತದೆ. ಅದು ಮಲ್ಲೇಶ್ವರ ಹೋಗಿ ನೀವು ಮಾಡಿಸ್ಕೊಳ್ಳಿ, ಇಲ್ಲಿ ವ್ಯವಸ್ಥೆ ಇರೋಂಥದ್ದು ಕೊಡ್ತೀವಿ ಅಂತೇಳಿ ಕಿವಿ ಮಿಷಿನ್ ಕೂಡ ಹಾಕಿ ಕಳಿಸ್ಕೊಡೋದು ವ್ಯವಸ್ಥೆ ಮಾಡಿದ್ವಿ. ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ಶಾಸಕರು, ಮಾಜಿ ಸಚಿವರು ಆದಂಥ ಗೋಪಾಲಣ್ಣ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಅವರು ಭಾಳಷ್ಟು ವರ್ಷಗಳಿಂದ ಈ ಒಂದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೆ ಆರೋಗ್ಯದ ವಿಷಯದಲ್ಲಿ ಜಾಸ್ತಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಗೋಪಾಲಣ್ಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಯಾವುದೇ ಒಂದು ಚಿಕ್ಕ ಮಟ್ಟದಿಂದ, ಚಿಕ್ಕ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆಯವರೆಗೂ ಒಂದು ತಪಾಸಣಾ ಶಿಬಿರವನ್ನು ತಿಂಗಳಿಗೊಮ್ಮೆ ಆ ಒಂದು ಶಿಬಿರವನ್ನು ಏರ್ಪಾಡು ಮಾಡಿ ಪ್ರತಿಯೊಬ್ಬರು ಕ್ಷೇತ್ರದಲ್ಲಿರುವಂಥ ಜನರು ಜೊತೆಗೆ ಹೊರಗಡೆ ಬಂದಂಥವ್ರಿಗೂ ಕೂಡ ಆರೋಗ್ಯದ ವಿಚಾರದಲ್ಲಿ ಅವರು ತಾರತಮ್ಯ ಮಾಡದೆ ಪ್ರತಿಯೊಂದು ವಿಚಾರದಲ್ಲೂ ಮಗುವಿಂದ ಹಿಡಿದು ವಯಸ್ಸಾದ ವೃದ್ಧರ ತನಕನೂ ಯಾವ ರೀತಿ ಕಾಯಿಲೆಗಳಿರ್ತವೆ, ಯಾವ ರೀತಿ ತಪಾಸಣೆ ಮಾಡಿಸ್ಕೋಬೇಕು, ಅದಕ್ಕೇನು ಸೊಲ್ಯೂಷನ್ ಕೊಡೋಣ ಮಾಡಿದ್ದಾರೆ. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ವಿಶ್ವದಲ್ಲೇ ಭಾರತ ದೇಶವನ್ನು ಒಂದು ಸೂರ್ಯ ಚಂದ್ರನಂತೆ ಶಕ್ತಿಮಾನವಾಗಿ ಪ್ರದರ್ಶಿಸಿದಂಥ ಆ ಒಂದು ಶಕ್ತಿ ಬರುವಂತೆ ಮಾಡಿದ ಭಾರತ ದೇಶದಲ್ಲಿ ಇವತ್ತು ಅವರ ಒಂದು ಸೇವಾ ಸಪ್ತಾಹ ಅಂದರೆ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಒಂದಿಷ್ಟು ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಕ್ಷ ಮಾಡಲಿಕ್ಕೆ ಹೇಳಿದೆ. ಯಾವತ್ತೂ ಅಷ್ಟೇ ನಮ್ಮ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸೇವಾ ಪಾಕ್ಷಿಕ ಅಂತ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು 15 ದಿನಗಳ ಕಾಲ ಪ್ರತಿಯೊಂದು ಗಿಡ ನೆಡೋದಿರ್ಬೋದು, ಆರೋಗ್ಯ ರಕ್ತ ತಪಾಸಣೆ ಇರ್ಬೋದು, ಅಥವಾ ರಕ್ತ ಶಿಬಿರ ಇರ್ಬೋದು, ಅಥವಾ ಅಂಗವಿಕಲರಿಗೆ ಗಾಲಿ ಕುರ್ಚಿ ಕೊಡುವಂಥದ್ದಿರ್ಬೋದು, ಅಥವಾ ಯಾವುದೇ ವಿಚಾರಗಳನ್ನ ತಗೊಂಡು ಈ ಸಂದರ್ಭದಲ್ಲಿ ನಾವು ಒಂದು ಅವ್ರ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಇವತ್ತು ನಿನ್ನೆ ಕೂಡ ನಮ್ಮ ನೆಚ್ಚಿನ ಮಾಜಿ ಸಚಿವರಾದ ಗೋಪಾಲಣ್ಣವರ ಒಂದು 4-5 ದಿನ ಮುಂಚೆ ಒಂದು ಪಾಂಪ್ಲೆಟ್ ಅಂದರೆ ಒಂದು ಇದು ಕೊಡ್ತಾರೆ,
ಪ್ರತಿ ಮನೆಗೂ ಆ ಪತ್ರನ ಕಳಿಸ್ಬಿಟ್ಟು ನಮ್ಮಲ್ಲಿ ಇವತ್ತು ಈ ಚೆಕ್ ಮಾಡಿಸ್ತೀವಿ, ನೀವೆಲ್ಲ ಬಂದು ಉಚಿತವಾಗಿ ತಪಾಸಣೆ ಮಾಡ್ಕೊಳ್ಳಿ ಅಂತ ಬಿಟ್ಟು ಇಲ್ಲಿ ನೂರಾರು ಮುಖಂಡರುಗಳನ್ನ ಅವರು ಜೋಡಿಸ್ಕೊಂಡು ಬಂದಂಥವ್ರು ಯಾರೂ ಕಾಯಬಾರ್ದು, ನಿಲ್ಲಬಾರ್ದು, ಕೂರಬಾರ್ದು. ಈ ಮಠದಲ್ಲಿ ಬಂದು ಕೂಡಲೇ ಅವ್ರಿಗೆ ಒಂಥರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದ ರೀತಿಯಲ್ಲಿ ಒಂದು ತಪಾಸಣಾ ಶಿಬಿರಗಳು ಮಾಡ್ತಾರೆ. ಇದನ್ನ ಜನ ಬಿಡ್ತಾರ? ಇದು ಜನ ಯಾವುದೋ ಒಂದು ಹಾಸ್ಪಿಟ್ಲ್ ಹೋಗೋ ಬದಲು ಇಲ್ಲಿ ಬಂದರೆ ನನ್ನ ಕೆಲಸ ಮುಗೀತದೆ ಅಂತ ಬಿಟ್ಟು ಇದು ಮುಗಿದ ಮೇಲೂ ಕೂಡ ರಿಪೋರ್ಟ್ನ ಕಂಪ್ಲೀಟು ಅವರ ನೇತೃತ್ವದಲ್ಲಿ ಪರಿಶೀಲನೆ ಮಾಡಿಸ್ಬಿಟ್ಟು ಅದಕ್ಕೆ ಏನು ಬೇಕು ಅದು ಕೂಡ ಮೆಡಿಸಿನ್ ಇರ್ಬೋದು, ಮತ್ತೊಂದಿರೋ ಅದು ಕೂಡ ಕೊಡ್ತಾರೆ. ಕನ್ನಡಕಗಳು ಕೊಡ್ತಾರೆ, ಕಣ್ಣು ತಪಾಸಣೆ ಮಾಡಿದ್ರೆ ಕನ್ನಡಕ ಕೊಡ್ತಾರೆ, ಊರುಗೋಲು ಕೊಟ್ಟಿದ್ದಾರೆ. ಈ ರೀತಿಯ ಹಲವಾರನ್ನು ಅವರು ಉಚಿತವಾಗಿ ಕೊಡ್ತಾರೆ.